ನಮಸ್ಕಾರ ಸ್ನೇಹಿತರೆ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ, ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ತಿಳಿದುಕೊಳ್ಳೋಕೆ ಹೊರಟಿರೋದು ಪ್ರಾಂಜಲ್ ಪಾಟೀಲ್ ಅವರ ಬಗ್ಗೆ. ಅವರ ಯಶಸ್ಸಿನ ಕಥೆಯನ್ನು ನಿಮ್ಮಲ್ಲಿ ಹಲವರು ಈಗಾಗಲೇ ಕೇಳಿದ್ದೀರಿ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕೈ, ಕಾಲು, ಕಣ್ಣು ಎಲ್ಲ ಚೆನ್ನಾಗಿದ್ದು ನಾವು ನಮಗೆ ನಾನಾ ಕಾರಣಗಳನ್ನು ಕೊಟ್ಕೊಂಡು ನಮ್ಮನ್ನು ನಾವು ಹಿಂದಕ್ಕಿಟ್ಕೊತೀವಿ. ನಾವು ಎಂದಿಗೂ ಸೋಲಬಾರದು ಮತ್ತು ಎಂದಿಗೂ ಬಿಟ್ಟು ಕೊಡಬಾರದು ಎಂದು ಕಣ್ಣಿಲ್ಲದಿದ್ದರೂ ಭಾರತದ ಮೊದಲ ದೃಷ್ಟಿಹೀನ ಮಹಿಳಾ IAS ಅಧಿಕಾರಿಯಾದ ಪ್ರಾಂಜಲ್ ಪಾಟೀಲ್ ಅವರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ತೀವಿ. ಅವರ ಖ್ಯಾತಿಯ ಹಾದಿ ಎಂದೂ ಸುಲಭವಲ್ಲ. ಪ್ರಾಂಜಲ್ ಪಾಟೀಲ್ ಮತ್ತು ಅವರ ಪ್ರಯಾಣದ ಸ್ಫೂರ್ತಿದಾಯಕ ಕಥೆಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರಾಂಜಲ್ ಪಾಟೀಲ್ ಅವರು ಶುಕ್ರವಾರ 1 ಏಪ್ರಿಲ್ 1988ರಂದು ಮಹಾರಾಷ್ಟ್ರದ ಜಲಗಾಂವ್ನ ವಾಡಾಜಿ ಗ್ರಾಮದಲ್ಲಿ ಜನಿಸ್ತಾರೆ. ಪ್ರಾಂಜಲ್ ಪಾಟೀಲ್ಗೆ ಹುಟ್ಟಿನಿಂದಲೇ ದೃಷ್ಟಿ ದುರ್ಬಲವಾಗಿತ್ತು. ಅವರು 6 ವರ್ಷದವರಿದ್ದಾಗ ಸಂಪೂರ್ಣ ದೃಷ್ಟಿ ಕಳೆದುಕೊಳ್ತಾರೆ. ನಂತರ ಅವರ ಕುಟುಂಬ ಮುಂಬೈಗೆ ಸ್ಥಳಾಂತರಗೊಳ್ಳುತ್ತೆ ಮತ್ತು ಅವರು ಮುಂಬೈನ ದಾದರ್ನಲ್ಲಿರುವ ಕಮಲಾ ಮೆಹ್ತಾ ಅಂಧರ ಶಾಲೆಯಿಂದ ಶಾಲಾ ಶಿಕ್ಷಣವನ್ನು ಪಡೀತಾರೆ. ಅವರು ತುಂಬ ಬ್ರೈಟ್ ಸ್ಟೂಡೆಂಟ್ ಮತ್ತು ಯಾವಾಗಲೂ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಿದ್ರು. ಅಲ್ಲಿ 10ನೇ ತರಗತಿವರೆಗೆ ಓದಿರ್ತಾರೆ. ನಂತರ ಅವರು ಉಲ್ಲಾಸ್ ನಗರದ ಚಾಂದಿಬಾಯಿ ಹಿಮ್ಮತ್ಲಾಲ್ ಮನ್ಸುಖಾನಿ ಕಾಲೇಜಿನಲ್ಲಿ ಪ್ರವೇಶ ಪಡೀತಾರೆ. ಅಲ್ಲಿ ಅವರು ತಮ್ಮ ಇಂಟರ್ಮೀಡಿಯೇಟ್ ಮುಂದುವರಿಸ್ತಾರೆ. ತನ್ನ ಪದವಿಯ ನಂತರ ಅವರು ಸೇಂಟ್ ಝೇವಿಯರ್ಸ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಪಡೀತಾರೆ. ಪ್ರಾಂಜಲ್ ಅವರು ನಂತರ ನವದೆಹಲಿಗೆ ತೆರಳಿದರು. ಅಲ್ಲಿ ಅವರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಲಿ ಪ್ರವೇಶ ಪಡೀತಾರೆ ಮತ್ತು ಅವರು ಮಾಸ್ಟರ್ಸ್ ಆಫ್ ಆರ್ಟ್ಸ್ ಅಲ್ಲೇ ಪಡೀತಾರೆ. ಅವರು JNUನಿಂದ MPhil ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ PhD ಮಾಡ್ತಾರೆ. ಅವರು ಕಾಲೇಜ್ನಲ್ಲಿದ್ದಾಗ ಅವ್ರ ಸ್ನೇಹಿತೆಯೊಬ್ಬರು IAS ಬಗ್ಗೆ ಹೇಳ್ತಾರೆ. ಪ್ರಾಂಜಲ್ಗೂ ಸಿವಿಲ್ಸ್ನಲ್ಲಿ ತುಂಬ ಆಸಕ್ತಿ ಇರುತ್ತೆ ಮತ್ತು ಅವರು ನಾಗರಿಕ ಸೇವೆಗಳಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸಬೇಕು ಅಂತ ನಿರ್ಧರಿಸ್ತಾರೆ. ಪ್ರಾಂಜಲ್ ತನ್ನ ಮೊದಲ ಪ್ರಯತ್ನದಲ್ಲಿ ಅರ್ಹತೆ ಪಡೆಯಲು ಬಯಸಿರ್ತಾರೆ. ಆದ್ದರಿಂದ ಅವರು ಪರೀಕ್ಷೆಗೆ ಹಾಜರಾಗಲು ಸಿದ್ಧವಾಗುವವರೆಗೆ ಕಾಯ್ತಿರ್ತಾರೆ. 2015ರಲ್ಲಿ ಅವರು MPhil ಓದುತ್ತಿದ್ದಾಗ UPSC ಪರೀಕ್ಷೆಗೆ ತಯಾರಿ ಆರಂಭಿಸ್ತಾರೆ. ಅವರು ತಂತ್ರಜ್ಞಾನದ ಸಹಾಯವನ್ನು ತೆಗೆದುಕೊಳ್ತಾರೆ ಮತ್ತು ಅವರು ತನ್ನ ಪರೀಕ್ಷೆಗೆ ತಯಾರಾಗಲು JAS ಅಂದರೆ ಜಾಬ್ ಆಕ್ಸೆಸ್ ವಿತ್ ಸ್ಪೀಚ್ ಎಂಬ ಸಾಫ್ಟ್ವೇರನ್ನು ಬಳಸ್ತಾರೆ. JAS ಅನ್ನೋದು ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಇದು ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಪಠ್ಯದಿಂದ ಭಾಷಣದ ರೀತಿಯಲ್ಲಿ ಔಟ್ಪುಟ್ ಕೊಡುತ್ತೆ ಮತ್ತು ರಿಫ್ರೆಶ್ ಮಾಡಬಹುದಾದ ಬ್ರೈಲ್ ಪ್ರದರ್ಶನದೊಂದಿಗೆ ಪರದೆಯನ್ನು ಓದಲು ಸಹಾಯ ಮಾಡುತ್ತದೆ. ಒಂದು ಇಂಟರ್ವ್ಯೂನಲ್ಲಿ ಪ್ರಾಂಜಲ್ ಅವರು ಹೇಳ್ತಾರೆ, ತನ್ನ ಪರೀಕ್ಷೆಗಳಿಗೆ ತಯಾರಿ ನಡೆಸುವುದು ತುಂಬ ಕಷ್ಟಕರವಾಗಿತ್ತೆಂದು. ಅವರು ಸಿದ್ಧಪಡಿಸಬೇಕಾದ ಪುಸ್ತಕಗಳನ್ನು ಅವರು ಸ್ಕ್ಯಾನ್ ಮಾಡಬೇಕಾಗಿತ್ತು. JAS ಮುದ್ರಿತ ದಾಖಲೆಗಳನ್ನು ಮಾತ್ರ ಓದಬಹುದಾಗಿತ್ತು. ಅವರು ತನ್ನ ಪರೀಕ್ಷೆಗಳಿಗೆ ತಯಾರಿ ಮಾಡಲು ಬರಹಗಾರರನ್ನು ಹುಡುಕಬೇಕಾಗಿತ್ತು. ಮುಖ್ಯ ಪರೀಕ್ಷೆಯು ಸಾಧಾರಣವಾಗಿ 3 ಗಂಟೆಗಳಿರುತ್ತದೆ. ಆದರೆ ಬರಹಗಾರರನ್ನು ಬಳಸುವ ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಪೂರ್ಣಗೊಳಿಸಲು 4 ಗಂಟೆಗಳನ್ನು ಪಡೆಯುತ್ತಾರೆ. ಆದ್ದರಿಂದ ಅವರು ತನ್ನ ನಿರ್ದೇಶನದ ವೇಗಕ್ಕೆ ಹೊಂದಿಕೆಯಾಗುವ ಬರಹಗಾರರನ್ನು ಹುಡುಕಬೇಕಾಗತ್ತೆ. ಆಗ ಅವರ ಸಹಾಯಕ್ಕೆ ಬಂದಿದ್ದು ಅವರ ಸ್ನೇಹಿತೆ ವಿದುಷಿ. ಇದರಿಂದ ಪ್ರಾಂಜಲ್ಗೆ ತುಂಬ ಖುಷಿಯಾಗುತ್ತದೆ, ಏಕೆಂದರೆ ಅವರ ಪರೀಕ್ಷೆ ತಯಾರಿಯಲ್ಲಿ ವಿದುಷಿ ಸಹ ಅವರಿಗೆ ತುಂಬ ಸಹಾಯ ಮಾಡ್ತಿರ್ತಾರೆ. ಪ್ರಾಂಜಲ್ ಒಂದ್ಸಲ ಹೇಳ್ತಾರೆ, ನಾನು ವಿದುಷಿಯೊಂದಿಗೆ ಪರ್ಫೆಕ್ಟ್ ಟ್ಯೂನಿಂಗ್ ಹೊಂದಿದ್ದೆ. ಪರೀಕ್ಷೆಯಲ್ಲಿ ನಿಧಾನ ಮಾಡಿದರೆ ಅವಳು ನನ್ನನ್ನು ಬೈಯುತ್ತಿದ್ದಳು. ನಾನು ಒಂದು ಪದವನ್ನು ಉಚ್ಚರಿಸಿದ್ದೇನೆ ಮತ್ತು ಅದು ಕಾಗದದ ಮೇಲೆ ಇತ್ತು. 2015ರಲ್ಲಿ ಪ್ರಾಂಜಲ್ ಮೊದಲ ಬಾರಿಗೆ UPSC ಪ್ರವೇಶ ಪರೀಕ್ಷೆಯನ್ನು ಪ್ರಯತ್ನಿಸ್ತಾರೆ. ಅದರಲ್ಲಿ ಅವರಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 773ರೊಂದಿಗೆ ಅರ್ಹತೆ ಪಡೀತಾರೆ. ಆಗ ಆಕೆಗೆ ಇಂಡಿಯನ್ ರೈಲ್ವೇಸ್ ಅಕೌಂಟ್ ಸರ್ವಿಸ್ನಲ್ಲಿ ಕೆಲಸ ಸಿಗುತ್ತೆ. ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಆಕೆಗೆ ತನ್ನ ಉದ್ಯೋಗ ಹಂಚಿಕೆಯ ಬಗ್ಗೆ ತಿಳಿಸುವ ಪತ್ರವನ್ನು ಕಳುಹಿಸ್ತಾರೆ ಮತ್ತು ಅವರ ಟ್ರೈನಿಂಗ್ ಡಿಸೆಂಬರ್ 2016ರಿಂದ ಪ್ರಾರಂಭವಾಗಲಿದೆ ಅಂತ ಹೇಳ್ತಾರೆ. ಅವರು ತನ್ನ ಹಂಚಿಕೆಯ ಬಗ್ಗೆ ತುಂಬ ಉತ್ಸುಕಳಾಗಿರ್ತಾರೆ. ಆದರೆ ನವೆಂಬರ್ 2016ರಲ್ಲಿ ಅವರಿಗೆ ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗಿಂದ ಮತ್ತೊಂದು ಪತ್ರ ಬರುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ, ಭಾರತೀಯ ರೈಲ್ವೆಯು 100ರಷ್ಟು ಕುರುಡುತನ ಹೊಂದಿರುವ ಯಾರನ್ನೂ ನೇಮಿಸುವುದಿಲ್ಲವಾದ್ದರಿಂದ ನೇಮಕಾತಿಯನ್ನು ರದ್ದುಗೊಳಿಸಲಾಗಿದೆ ಅಂತ ಇರುತ್ತೆ. ಇದನ್ನು ಕೇಳಿ ಪ್ರಾಂಜಲ್ಗೆ ತುಂಬ ಕೋಪ ಬರುತ್ತೆ.
ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತು ರೈಲ್ವೆ ಸಚಿವ ಸುರೇಶ್ ಪ್ರಭು ಮತ್ತು ಇತರ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದು ವಿವರಣೆ ಮತ್ತು ನ್ಯಾಯವನ್ನು ಕೇಳ್ತಾರೆ. ವಿಕಲಚೇತನರಿಗೆ ಕೋಟಾ ಇರುವಾಗ ತನಗೆ ಕೆಲಸ ನೀಡಲು ಏಕೆ ನಿರಾಕರಿಸಲಾಗುತ್ತಿದೆ? 100ರಷ್ಟು ಕುರುಡುತನ ಹೊಂದಿರುವ ಯಾರನ್ನೂ ಅವರು ಎಂದಿಗೂ ನೇಮಿಸಿಕೊಳ್ಳುವುದಿಲ್ಲ ಎಂದು ಭಾರತೀಯ ರೈಲ್ವೆ ಪ್ರತಿಕ್ರಿಯಿಸಿದೆ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿ ಉದ್ಯೋಗವನ್ನು ನೀಡಬಾರ್ದಿತ್ತು ಅಂತ ಕೇಳ್ಕೋತಾರೆ. ಕೆಲವು ತಿಂಗಳ ನಂತರ ಆಕೆಗೆ ಅಂಚೆ ಮತ್ತು ದೂರಸಂಪರ್ಕ ಇಲಾಖೆಯಿಂದ ಮತ್ತೊಂದು ಕೆಲಸವನ್ನು ನೀಡಲಾಗುತ್ತೆ. ಆಕೆಯ ಅರ್ಹತೆಯ ಆಧಾರದ ಮೇಲೆ ಅರ್ಹತೆಗಿಂತ ಕಡಿಮೆ ಮಟ್ಟದಲ್ಲಿ ಹಂಚಿಕೆಯಾಗಿರುವುದರಿಂದ ಪ್ರಾಂಜಲ್ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪ್ರಾಂಜಲ್ ಅವರು ಮಾಧ್ಯಮಗಳ ಸಹಾಯವನ್ನು ಕೇಳ್ಕೊಳ್ತಾರೆ ಮತ್ತು ಇತರ ವ್ಯಕ್ತಿಗಳಂತೆ UPSC ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ, ನನ್ನ ಅರ್ಹತೆಯ ಆಧಾರದ ಮೇಲೆ ತನಗೆ ಉದ್ಯೋಗವನ್ನು ನೀಡಬೇಕು ಅಂತ ಕೇಳ್ಕೊತಾರೆ. ರೈಲ್ವೆ ಸಚಿವ ಸುರೇಶ್ ಪ್ರಭು ಅವರನ್ನು ಭೇಟಿ ಮಾಡ್ತಾರೆ. ಆಗ ಅವರು ತಮ್ಮ ಅರ್ಹತೆಯ ಆಧಾರದ ಮೇಲೆ ಉದ್ಯೋಗ ನೀಡುವುದಾಗಿ ಭರವಸೆ ಕೊಡ್ತಾರೆ ಹಾಗೂ ಪ್ರಾಂಜಲ್ ಅವರ ಅರ್ಹತೆಯ ಆಧಾರದ ಮೇಲೆ ಶೀಘ್ರದಲ್ಲೇ ಉದ್ಯೋಗವನ್ನು ನೀಡಲಾಗುತ್ತದೆ ಎಂದು ಸುರೇಶ್ ಪ್ರಭು ಟ್ವೀಟ್ ಕೂಡ ಮಾಡ್ತಾರೆ. ನಂತರ ಆಕೆಗೆ ಬೇರೆ ಕೆಲಸ ನೀಡಲಾಗುತ್ತೆ ಮತ್ತು ಅವರು ತರಬೇತಿಗೆ ಸೇರಿಕೊಳ್ತಾರೆ. 2017ರಲ್ಲಿ ಪ್ರಾಂಜಲ್ ಮತ್ತೊಮ್ಮೆ UPSC ಪ್ರವೇಶ ಪರೀಕ್ಷೆ ಪ್ರಯತ್ನಿಸ್ತಾರೆ ಮತ್ತು ಅವರು ಈ ಬಾರಿ ಆಲ್ ಇಂಡಿಯಾ ರ್ಯಾಂಕಿಂಗ್ 124ರೊಂದಿಗೆ ಅರ್ಹತೆ ಪಡೀತಾರೆ. ಇದು ಅವರಿಗೆ ದೊಡ್ಡ ಸಾಧನೆಯಾಗಿರುತ್ತೆ. ಅಂಧ ವಿದ್ಯಾರ್ಥಿಯಾಗಿ IASಗೆ ಅರ್ಹತೆ ಪಡೆದ ಮೊದಲ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಆಕೆಯನ್ನು ರಾಷ್ಟ್ರದಾದ್ಯಂತ ಪ್ರಶಂಸಿಸಲಾಗುತ್ತೆ. ಜನರು ಆಕೆಯನ್ನು ಅಭಿನಂದಿಸ್ತಾರೆ ಮತ್ತು ಆಕೆಯ ಸಾಧನೆಗೆ ಆಕಾಶವಾಣಿ ಪುಣೆಯಿಂದ ಸನ್ಮಾನಿಸಲಾಗುತ್ತೆ. 2018ರಲ್ಲಿ ಅವರು ತಮ್ಮ ತರಬೇತಿಯ ಮೊದಲ ಭಾಗವನ್ನು ಉತ್ತರಾಖಂಡದ ಮುಸ್ಸೋರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಿಂದ ಪೂರ್ಣಗೊಳಿಸ್ತಾರೆ. ಮೇ 2018ರಲ್ಲಿ ಅವರು ಕೇರಳದ ಎರ್ನಾಕ್ಯುಲಂ ಜಿಲ್ಲೆಯ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಅದು ಅವರ ತರಬೇತಿಯ ಭಾಗವಾಗಿರುತ್ತೆ. ಅಕ್ಟೋಬರ್ 14, 2019ರಂದು ಪ್ರಾಂಜಲ್ ಅವರು ತಿರುವನಂತಪುರಂನ ಸಬ್ ಕಲೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ ಮತ್ತು ಅವರು ಭಾರತದ ಮೊದಲ ದೃಷ್ಟಿಹೀನ IAS ಅಧಿಕಾರಿಯಾಗ್ತಾರೆ. ಆಕೆಯ ಮೊದಲ ದಿನ ಅವರನ್ನು ತಿರುವನಂತಪುರಂನ ಜಿಲ್ಲಾಧಿಕಾರಿ K. ಗೋಪಾಲಕೃಷ್ಣನ್ ಅವರು ಸ್ವಾಗತಿಸ್ತಾರೆ. ಆಕೆಯ ನೇಮಕವು ತಿರುವನಂತಪುರಂನ ಜಿಲ್ಲೆಗೆ ಮಂಗಳಕರ ಘಟನೆಯಾಗಿದೆ ಎಂದು ಅವರು ಹೇಳ್ತಾರೆ. ಒಂದು ಇಂಟರ್ವ್ಯೂನಲ್ಲಿ ಪ್ರಾಂಜಲ್ ಅವರು ಹೇಳ್ತಾರೆ, ಯಶಸ್ಸು ಸ್ಫೂರ್ತಿ ನೀಡುವುದಿಲ್ಲ, ಯಶಸ್ಸಿನ ಹಿಂದಿನ ಹೋರಾಟವು ನಿಮಗೆ ಸ್ಫೂರ್ತಿ ನೀಡುತ್ತದೆ. ಆದರೆ ಯಶಸ್ಸು ಮುಖ್ಯವಾಗಿದೆ, ಏಕೆಂದರೆ ಆಗ ಮಾತ್ರ ಜನರು ನಿಮ್ಮ ಹೋರಾಟವನ್ನು ತಿಳಿದುಕೊಳ್ಳಲು ಆಸಕ್ತಿ ವಹಿಸುತ್ತಾರೆ. ಏನನ್ನಾದರೂ ಮಾಡುವ ಮನೋಭಾವ ಮತ್ತು ವಿಧಾನ ಮುಖ್ಯವಾಗಿದೆ. ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಸುಂದರವಾದ ಸಮಾಜಕ್ಕೆ ಬಿಲ್ಡಿಂಗ್ ಬ್ಲಾಕ್ ಆಗಬಹುದು ಎಂದು. ಹೆಣ್ಣು ಅಬಲೆ ಅಲ್ಲ ಸಬಲೆ ಎಂದು ನಿರೂಪಿಸಿದ ಪ್ರಾಂಜಲ್ ಪಾಟೀಲ್ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಸ್ ಮಾಡುವುದಕ್ಕೆ ಪ್ರೋತ್ಸಾಹಿಸಿ.